ಬಟ್ ವಿ ನೆವರ್ ನೋ. ಈಗ ನೈಟ್ ಅವರು ಏನು ಸ್ಟ್ರಾಟಜಿ ಮಾಡ್ಕೊಂಡಿದ್ದಾರೆ, ಅವ್ರ ಮನಸ್ಸಲ್ಲಿ ಏನಿದೆ, ದೊಡ್ಡದು ಮಾಡ್ಬೇಕಂತಿದಾರೋ ಏನು ಅಂತ ಗೊತ್ತಿಲ್ಲ. ಅದೇ ಅನ್ಸುತ್ತೆ ದೊಡ್ಡದು ಮಾಡ್ತಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರಿಗೀಗ ಇನ್ಫಿಲ್ಟ್ರೇಷನ್ಗೂ ಟ್ರೈ ಮಾಡ್ತಿದ್ದಾರೆ ಅಂತಾನು ಗೊತ್ತಾಯ್ತು. ಇನ್ಫಿಲ್ಟ್ರೇಷನ್ ದೇ ವಾಂಟ್ ಟು ಇನ್ಫಿಲ್ಟ್ರೇಟ್ ಅಂಡ್ ವೆರಿ ಕ್ಲಿಯರ್ ಆಗಿ ಪಾಕಿಸ್ತಾನದ ಆರ್ಮಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ನೋಡಿ. ದಿಸ್ ಇಸ್ ಇದು ಮುಂಚೆಯಿಂದನೂ ಇದೆ. ನಾನು ಅದನ್ನೇ ನಾನು ಹೇಳಿದ್ದು. ನೋಡಿ, ದ ಆರ್ಮಿ ಅವ್ರದೇ ಒಂದು ಫ್ಯಾಕ್ಷನ್ ಇದೆ. ಹೌದು. ಪೊಲಿಟಿಕಲ್ ಲೀಡರ್ಶಿಪ್ ಒಂದಿದೆ. ಹೌದು. ಪ್ಲಸ್ ISI ಒಂದಿದೆ. ಹೌದು. ಸೊ ವಿಚ್ ಆರ್ ಕ್ಲೋಸ್ಲಿ ಟೈಡ್ ವಿತ್ ದ ಮಿಲಿಟೆಂಟ್ಸ್. ಹೌದು. ಸೊ ಈಗ ನಾವು ನೆಗೋಷಿಯೇಟ್ ಮಾಡ್ತಿರೋದು ಆರ್ಮಿ ಜೊತೆ ಪ್ಲಸ್ ಪೊಲಿಟಿಕಲ್ ಲೀಡರ್ಶಿಪ್ ಜೊತೆ. ಹೌದು. ಸೊ ISI ಒಂದು ಭಾಗ ಇದೆ ನೋಡಿ. ದಟ್ ಈಸ್ ಇಂಡಿಪೆಂಡೆಂಟ್ ಆಗಿ ಆಕ್ಟ್ ಮಾಡ್ತಿದ್ದಾರೆ. ಹೌದು. ಅಂಡ್ ದೇ ಆರ್ ಕಾಲಿಂಗ್ ದ ಶಾಟ್ಸ್. ಅಂದ್ರೆ ದೇ ಆರ್ ಟ್ರೈಂಗ್ ಟು ಟೇಕ್ ಕಂಟ್ರೋಲ್ ಆಫ್ ಎವ್ರಿಥಿಂಗ್. ಹೌದು. ಸೊ ಅವರು ಸುಮ್ಮನೆ ಕೂತಿಲ್ಲ ಅನ್ನೋದಕ್ಕೆ ಇದು ಈಗ ನಡೀತಿರೋ ಘಟನೆಗಳೇ ಸಾಕ್ಷಿ. ನಿಜ ನಿಜ ನಿಜ. ಬಹುಶಃ ಇಲ್ಲಿ ಈಗ ನಡೀತಾ ಇರುವಂತಹ ವಿಚಾರಗಳು ನೋಡ್ತಾ ಹೋದ್ರೆ ನೋಡಿ, ವಿಶೇಷವಾಗಿ ಪೋಖ್ರಾನ್ನಲ್ಲೂ ಕೂಡ 8 ಡ್ರೋನ್ಗಳು ಪತ್ತೆಯಾಗಿದ್ದಾವೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಬಹುತೇಕ ಎಲ್ಲ ಕಡೆಗಳಲ್ಲಿ ಬ್ಲಾಕ್ಔಟ್ ಅಂತೂ ಎಲ್ಲ ಭಾಗಗಳಲ್ಲೂ ಕೂಡ ಮಾಡಿದ್ದಾರೆ. ಕಂಪ್ಲೀಟ್ ಬ್ಲಾಕ್ಔಟ್ ಇದೆ. ಆದರೆ ಬ್ಲಾಕ್ಔಟ್ ಓಕೆ, ನಾವು ಒಂದು ಪ್ರಿಕಾಷನರಿ ಆಗಿ ಇವತ್ತು ನಾಳೆ 2 ದಿವಸ ಕಂಟಿನ್ಯೂ ಮಾಡಬೇಕಾಗತ್ತೆ, ಪರಿಸ್ಥಿತಿಯನ್ನು ನೋಡಿಕೊಳ್ಳುವಂತಹ ದೃಷ್ಟಿಯಿಂದ ಮಾಡಿರ್ತಾರೆ. ಆದರೆ ಇವ್ರು ಮಾಡ್ತಾ ಇರುವಂತಹ ದಾಳಿಯನ್ನು ನೋಡ್ತಾ ಹೋದಾಗ ಬಹುಶಃ ಪಾಕಿಸ್ತಾನಕ್ಕೆ ಇನ್ನೂ ಕೂಡ, ಅಥವಾ ಪಾಕಿಸ್ತಾನದ ಸರ್ಕಾರ ಅಷ್ಟೊಂದು ಕಂಪ್ಲೀಟ್ ವೀಕ್ ಆಗಿದೆ, ಅದು ಅದರ ಮೆಸೇಜನ್ನು ಅದರ ಸೇನೆ ಕೂಡ ತೆಗೆದುಕೊಳ್ತಾ ಇಲ್ಲ ಅಂತೇಳಿ ಭಾರತವು ಕೂಡ ಬಹಳ ತೀವ್ರವಾಗಿಯೇ ರಿಟ್ಯಾಲಿಯೇಟ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇರುವಂಥದ್ದು. ಎಲ್ಲವನ್ನು ಕೂಡ ಧ್ವಂಸ ಮಾಡುವಂಥ ಕಡೆಗೆ ರಿಟ್ಯಾಲಿಯೇಷನ್ ಕೂಡ ಅಷ್ಟೇ ತೀವ್ರ ಸ್ವರೂಪದಲ್ಲಿ ಭಾರತ ಕಡೆಯಿಂದ ಕೂಡ ನಡೀತಾ ಇದೆ ಅಂತೇಳಿ. ಅಲ್ಲಲ್ಲ ಹರಿಪ್ರಸಾದ್, ಏನಂದ್ರೆ ರಿಟಾಲಿಯೇಷನ್, ವಾರು ಇದೆಲ್ಲ ಸರಿ ಇದೆ. ಬಟ್ ಏನಂದ್ರೆ ನಾವು ಸರೆಂಡರ್ ಆಗ್ತೀವಿ ಅಂತ ಬರೋದು, ಇಂದ ಅಟ್ಯಾಕ್ ಮಾಡೋದು, ನಾವು ಸೀಸ್ ಫೈರ್ ಮಾಡ್ತೀವಿ ಅಂತ ಬರೋದು, ಬೇರೆ ಸ್ಟ್ರಾಟಜಿಯಿಂದ ಬೇರೆ ತರ ಅಟ್ಯಾಕ್ ಮಾಡೋದು. ಹೌದು. ಇದು ಇತಿಹಾಸದಿಂದ ಇವ್ರು ಇದನ್ನೇ ಮಾಡ್ಕೊಂಡು ಬಂದಿದ್ದಾರೆ ನೋಡಿ. ನೀವು ಬೇಕಾದ್ರೆ ಇತಿಹಾಸ ನೋಡಿ, ವಾಜಪೇಯಿ ಅವರು ಲಾಹೋರ್ ಅಗ್ರಿಮೆಂಟ್ ಆಗಿದ ತಕ್ಷಣ ಕಾರ್ಗಿಲ್ ಮಾಡಿದ್ರು. ನಿಜ ನಿಜ ನಿಜ. ಸೊ ದಿಸ್ ಇಸ್ ಹೌ ದೇ ಆರ್ ಸೋ ಡಿಸೆಪ್ಟಿವ್. ಒಂದು ಕಡೆ ಪ್ರಧಾನಮಂತ್ರಿಯವರು ಹಗ್ ಮಾಡ್ತಾ ಇದ್ರು ಅಲ್ಲಿಯ ಪ್ರಧಾನಮಂತ್ರಿಯನ್ನ, ಈ ಕಡೆ ಅಲ್ಲಿಯ ಸೇನಾ ಮುಖ್ಯಸ್ಥನಾಗಿದ್ದಂತಹ ಅವತ್ತಿನ ಪರ್ವೇಜ್ ಮುಷರಫ್ ಪಾಕಿಸ್ತಾನದ ಸೈನಿಕರನ್ನ ಕಾರ್ಗಿಲ್ ಒಳಗಡೆ ನುಗ್ಗಿಸೋದ್ರಲ್ಲಿ ಬ್ಯುಸಿ ಆಗಿದ್ರು. ನಿಜ ನಿಜ. ಸೊ ದೇ ಆರ್ ಸೋ ಡಿಸೆಪ್ಟಿವ್ ಪೀಪಲ್. ಹೌದು. ದಿಸ್ ಕಂಟ್ರಿ ನೆಗೋಷಿಯೇಷನ್ಸ್ ಇದೆಲ್ಲ ಅವ್ರಿಗೆ ಆ ಭಾಷೆ ಸರಿ ಹೊಂದೋದೇ ಇಲ್ಲ ಅವ್ರಿಗೆ. ನಿಜ ನಿಜ. ಸರಿ ಹೊಂದೋದೇ ಇಲ್ಲ ಇವರಿಗೆ. ಇದು ಈ ಚಾನ್ಸ್ ಬಿಟ್ರೆ ಐ ಡೋಂಟ್ ಥಿಂಕ್ ಈಗ ಮೋದಿ ತರ ಲೀಡರ್ಶಿಪ್ ಮತ್ತೆ ವರ್ಲ್ಡ್ ಸಪೋರ್ಟ್ 2, ನಮ್ಮ ರೋಬೋಸ್ಟ್ ಎಕನಾಮಿ 3, ಮತ್ತೆ ಇಷ್ಟು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ನಮ್ಮ ದೇಶದಲ್ಲಿ, ಇದನ್ನೆಲ್ಲ ನಾವು ಉಪಯೋಗ ಮಾಡದೇ ಇದ್ರೆ ಈ ದೇಶದ ಮಟ್ಟ ಹಾಕ್ಲಿಕ್ಕೆ ಕಷ್ಟ ಆಗತ್ತೆ. ಬಟ್ ರೆಗ್ಯುಲರ್ ಬ್ಲಾಸ್ಟ್ ಆಗ್ತಾ ಇದೆ ನಮ್ಮ. ಈಗ ನಾವು ನೋಡಿದಾಗೆ 3 ಆಗಿದೆ ಈಗ. ಹೌದು. ನಮ್ಮ ಸುತ್ತಮುತ್ತ ಆಗ್ತಾ ಇದೆ. ಸಿಟಿ ಒಳಗಾಗಿಲ್ಲ, ಸಿಟಿ ಔಟ್ಸ್ಕರ್ಟ್ಸ್ ಆಗ್ತಾ ಇದೆ. ನಾವು ಈಗ ಎತ್ತರ ಜಾಗದಲ್ಲಿ ಇದೀವಿ, ಇಲ್ಲಿಂದ ಎಲ್ಲ ಕಾಣಿಸ್ತತೆ. ಸೊ ಐ ಥಿಂಕ್ ಮೋರ್ ಡೇಂಜರ್ ಇಸ್ ವೇಟಿಂಗ್ ಅಂತ ಅನ್ಸುತ್ತೆ ನಮಗೆ. ನಿಜ. ವಿಶೇಷವಾಗಿ ಶ್ರೀನಗರದಲ್ಲಿ ನಿರಂತರವಾಗಿ ಡ್ರೋನ್ಗಳು ಬರ್ತಾ ಇದಾವೆ ಅಂತ ಹೇಳ್ಕೊಂಡು ಅಲ್ಲಿಂದ ರಿಪೋರ್ಟ್ ಬರ್ತಾ ಇರುವಂತದ್ದು. ಕಾನ್ಸ್ಟೆಂಟ್ ಆಗಿ ಡ್ರೋನ್ಗಳು ವಿಸಿಬಲ್ ಇದಾವೆ, ಅವುಗಳನ್ನ ಹ್ಯೂಜ್ ಫೈರಿಂಗ್ ಆಗ್ತಾ ಇದೆ ಅಲ್ಲಿ ಅಂತ ಹೇಳಿ ಆಗ್ತಾ ಇದೆ ಅಂತ. ಈಗ ನಮ್ಮ ಕಾಲೇಜ್ ಕ್ಯಾಂಪಸ್ ಅಲ್ಲಿ ನಿಯರ್ಲಿ ಅರೌಂಡ್ 8 drones were spotted. 8 drones were spotted just some 15 minutes back. So this is how they are. Andre this is what is called ceasefire. I think the government should take note of it ಅಂತ ಅನ್ಸುತ್ತೆ. ಏನ್ ಮಾಡ್ಬೇಕು ಅಂತ ಅವರೇ ಅನ್ಕೋಬೇಕು, ಇದು ಸರಿನಾ ತಪ್ಪಂತ ಅವ್ರಿಗೂ ಯೋಚನೆ ಮಾಡ್ಬೇಕು. ಹೌದು. ಬಟ್ ಐ ಥಿಂಕ್ they should not go for negotiation at least for some 10-15 days. ಹೌದು. ಯಾಕಂದ್ರೆ they have to burn their pockets. ಹೌದು ಹೌದು ಹೌದು. ಬಿಕಾಸ್ ಇದು ಅತಿಯೆಲ್ಲ ತುಂಬಾ ಜಾಸ್ತಿ ಆಗಿದೆ. ಕ್ರಾಸ್ ಆಲ್ ಬ್ಯಾರಿಯರ್ಸ್. ಹೌದು 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 ಹೌದು. ಬೇರೆ ಬೇರೆ ಕಡೆಗಳಲ್ಲಿ ಈಗ ದಾಳಿ ಆಗ್ತಿದೆ. ಏನ್ ನಿನ್ನೆ ಮೊನ್ನೆ ಯಾವ ರೀತಿಯಾಗಿ ಆಗಿತ್ತು ಬಹುತೇಕ ಅದೇ ಸ್ವರೂಪದಲ್ಲಿ ಇದೆ. ಬಹುತೇಕ ಅದೇ ಆ ಎಲ್ಲಾ ನಗರಗಳಲ್ಲೂ ಕೂಡ ಇದೆ. ಬಟ್ ಆ ತೀವ್ರತೆ ಇಲ್ಲ. ಬಟ್ ಈಗ ಏನಾಗಿದೆ ಅಂದ್ರೆ ಯು ವಿಲ್ ಬಿ ಸರ್ಪ್ರೈಸ್ಡ್. ಈಗ 6 ಗಂಟೆಗೆ ನ್ಯೂಸ್ ಬಂತಲ್ಲ ಸೀಸ್ಫೈರ್ ಅಂದ್ಬಿಟ್ಟು, ಎಲ್ಲ ಜನ ಸ್ವಲ್ಪ ಆಚೆ ಓಡಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೌದು.
ಬಟ್ ಸಡನ್ ಆಗಿ ನಮಗೆ 7:45 ಅಷ್ಟು 8 ಅಷ್ಟರೊಳಗೆ ನಮ್ಮ ಈ ಜಮ್ಮು ಕಾಶ್ಮೀರ ವಾಟ್ಸಪ್ ಗ್ರೂಪ್ ಅಲ್ಲೆಲ್ಲ ಸರ್ಕ್ಯುಲೇಟ್ ಸ್ಟಾರ್ಟ್ ಆಯ್ತು ನಮಗೆ ವಿತ್ ಫೋಟೋಗ್ರಾಫ್ಸ್ ಇನ್ಫಾರ್ಮೇಶನ್, ಶೆಲ್ ದಾಳಿ ಮತ್ತೆ ಡ್ರೋನ್ ದಾಳಿದು ಬಂತು. ಸೊ ಸಡನ್ ಆಗಿ ಇಲ್ಲಿ ಲೈಟ್ ತೆಗೆದ್ರು. ಆಮೇಲೆ ತದನಂತರ 8:45 9 ಗಂಟೆಗೆ ಕಂಟಿನ್ಯೂಸ್ ಆಗಿ ನಮ್ಗೆ ಇಲ್ಲಿ ಡ್ರೋನ್ಸ್ ಎಲ್ಲ ರಿಪೋರ್ಟ್ ಬಂತು. ಸೊ ಈಗ ನಾವು ಇಟ್ ಹಸ್ ಬಿನ್ ಕಂಪ್ಲೀಟ್ಲಿ ಎಲ್ಲರೂ ಭಯದಿಂದನೇ ಇದ್ದಾರೆ. ಇಲ್ಲಿ ಭಯ ಅನ್ನೋದಿಲ್ಲ ಒಂದು. ಹೌದು ಹೌದು. ಅಂದ್ರೆ ಒಂದು ಆತಂಕ, ಒಂದು ಇನ್ನೊಂದೇನಂದ್ರೆ ಇಷ್ಟು ಮೋಸ ಮಾಡಬಹುದ ಒಂದು ದೇಶ ಅಂತ ಅದು ಇದು ಆಶ್ಚರ್ಯ ಅಲ್ಲ, ಇದು ಗೊತ್ತಿರೋದಲ್ಲ. ಇವರು ಪದೇ ಪದೇ ಮೋಸ ಮಾಡ್ತಾನೆ ಇದಾರಲ್ಲ ಈ ದೇಶ, ಇನ್ನೆಂತದು ಅಂತ ಅನ್ಸುತ್ತೆ. ಮತ್ತೆ ಇದು ಇವಾಗೇನು ನೋ ಫೈರ್ ಅನ್ನುವಂತಹದ್ರ ಬಗ್ಗೆ ಏನು ಅಗ್ರಿಮೆಂಟ್ ರೀತಿಯಲ್ಲಿ ಆಯ್ತು, ಅದರ ಮೇಲೆ ಕೂಡ ಈಗ ದೊಡ್ಡ ಕ್ವಶನ್ ಮಾರ್ಕ್ ಬಂದೇ ಬರುತ್ತೆ ಇವಾಗ. ಅಲ್ಲ, ಅಫ್ಕೋರ್ಸ್, ಯಾಕಂದ್ರೆ ದಿಸ್ ಇಸ್ ಅನ್ ಅಫಿಷಿಯಲ್ ಸ್ಟೇಟ್ಮೆಂಟ್ ರಿಲೀಸ್ ಬೈ ದ ಮಿನಿಸ್ಟ್ರಿ. ಹೌದು. ಸೊ ದೇ ಶುಡ್ ಹ್ಯಾವ್ ವೆರಿಫೈಡ್ ಎವ್ರಿಥಿಂಗ್ ಅಂಡ್ ದೆನ್ ರಿಲೀಸ್ ದ ಸ್ಟೇಟ್ಮೆಂಟ್. ಹೌದು. ಅಂಡ್ ಇದರಿಂದ ಅನಾನುಕೂಲ ಜಾಸ್ತಿ ಆಗಿದೆ ಹೊರತು, ಯಾಕಂದ್ರೆ ಅವ್ರು ಸೀಸ್ ಫೈರ್ ಆರ್ಡರ್ ಆಗಿದಾರಲ್ಲ ಅಂತ ಎತ್ತು ಕಾಣಿಸ್ತಾ ಇದೆಲ್ಲ. ಹೌದು. ಕನಿಷ್ಠ ಪಕ್ಷ ಇವತ್ತು ಅವ್ರ ಕಡೆಯಿಂದ ಯಾವುದೇ ದಾಳಿಗಳು ಆಗದೇ ಇರ್ತಿದ್ರೆ ಬಹುಶಃ ನಾಳೆ ಅಥವಾ ನಾಡಿದ್ದನ್ನು ಅನೌನ್ಸ್ ಆಗಿರ್ತಾರೆ. ಕಂಟಿನ್ಯೂಸ್ 2 ದಿವಸ ಏನೂ ಆಗಿರಲಿದ್ದರೆ ಅನೌನ್ಸ್ ಆಗಿರ್ತಾರೆ, ಅದೊಂದು ಬೇರೆ ಸಂದೇಶ ಹೋಗ್ತಿತ್ತು. ಇದು ಈ ದಾಳಿಯ ನಡುವೆನೇ ಸೀಸ್ ಫೈರ್ ಕೂಡ ಘೋಷಣೆ ಆಗಿತ್ತು. ಆದರೆ ಬಹುಶಃ US ಕೂಡ ಅಮೆರಿಕದ ವಿಚಾರದಲ್ಲೂ ಕೂಡ ಅಮೆರಿಕ ಬಹಳ ಉತ್ಸಾಹದಿಂದ ಎಲ್ರಿಗೂ ಅಂತ ಬಂದೆ ನಾವೇ ಇದನ್ನೇನೋ ನಿಲ್ಲಿಸಿದ್ವಿ ಅನ್ನೋ ರೀತಿಯಲ್ಲಿ ಹೇಳೋದಕ್ಕೆ ಹೊರಟಿದ್ರು. ಈಗ ಇದು ಹರಿಪ್ರಸಾದ್, ಇದೇನಂದ್ರೆ ಈ ಕಪಟಿತನ ಅಂತ ಇದೆ ನೋಡಿ, ಕಳ್ಳತನ, ಕಪಟತನ, ಮೋಸ, ದಗ, ವಂಚನೆ ಅಂತ ಇದೆಲ್ಲ ನಾವು ಶಬ್ದಗಳನ್ನ ಪಠ್ಯ ಪುಸ್ತಕದಲ್ಲಿ ನೋಡಿದೀವಿ. ಆಮೇಲೆ ಈ ರಸ್ತೆ ಮೇಲೆ ಕೆಲವರು ಕೆಟ್ಟ ಜನ ಮಾಡ್ತಾರೆ ನೋಡಿದೀವಲ್ಲ. ಅದು ಒಂದು ದೇಶ ಯಾವ್ದಾದ್ರ ಪ್ರಪಂಚದಲ್ಲಿ ದೇಶ ಮಾಡುತ್ತೆ ಅಂದ್ರೆ ಈ ಪಾಕಿಸ್ತಾನ. ನಿಜ. ಅವ್ರಿಗೆ ಇದೆಲ್ಲ ಕ್ವಾಲಿಟೀಸ್ ಇದೆ. ಹೌದು. ಅಂತವ್ರ ಹತ್ರ ಯಾರಾದ್ರೂ ನೆಗೋಷಿಯೇಷನ್ ಯಾರು ಮಾಡ್ತಾರೆ ಅವ್ರು ಮೂರ್ಖರಷ್ಟೇ. ನಿಜ ನಿಜ ನಿಜ. ಇಷ್ಟಂತ ಹೇಳ್ಬೋದು ನಾವು. ಅವ್ರಿಗೂ ನಾವು ಕಪಟಿತನ, ಮೋಸ, ವಂಚನೆ ಈ ರೀತಿ ಭಾಷೆ ಉಪಯೋಗಿಸಿದ್ರೆ ಮಾತ್ರ ನೀವು ಅಂತವ್ರ ಹತ್ರ ನೀವು ಮಾಡ್ಲಿಕ್ಕೆ ಸರಿ. ಅಂತವ್ರ ಹತ್ರ ನೀವು ಧರ್ಮದ ಪ್ರಕಾರ, ನ್ಯಾಯದ ಪ್ರಕಾರ, ಪಾಪ ಪುಣ್ಯದ ಪ್ರಕಾರ ನೀವು ಮಾತಾಡಿದ್ರೆ ಯು ವಿಲ್ ಬಿ ಲೂಸಿಂಗ್ ದ ವಾರ್. ನೋಡಿ, ನಿನ್ನೆಗಿಂತಲೂ ಜಾಸ್ತಿ ಪ್ರದೇಶವರೆಗೆ ಇವತ್ತು ಕಚ್ನಲ್ಲೂ ಕೂಡ, ಅಂದರೆ ಗುಜರಾತ್, ಡೀಪ್ ಗುಜರಾತ್ನಲ್ಲೂ ಕೂಡ, ಕೆಳಭಾಗದಲ್ಲೂ ಕೂಡ, ಕಚ್ನಲ್ಲೂ ಕೂಡ ಇವತ್ತು ಡ್ರೋನ್ಗಳು ಕಾಣಿಸ್ಕೊಳ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಈಗ ಸಿಗ್ತಾ ಇರುವಂಥದ್ದು. ಅಂದರೆ ನಿನ್ನೆಗಿಂತಲೂ ಹೆಚ್ಚು ಪ್ರದೇಶಗಳ ಕಡೆಗೆ ಡ್ರೋನ್ಗಳು ಬರ್ತಿದ್ದಾವೆ. ಇದು ಅಂದರೆ ಕಂಟ್ರೋಲ್ನಲ್ಲಿ ಇಲ್ವಾ ಅಥವಾ ಮೊದಲೇ ಸೆಟ್ ಮಾಡಿದ್ದಾರೆ ಅಂತಲಾ, ಏನಿದು ಇವ್ರಿಗೆ ಅದನ್ನು ಡಿಫ್ಯೂಸ್ ಮಾಡೋಕ್ಕಾಗೋದಿಲ್ಲ ಅಂತ? ನಿಮ್ಗೆ ಅದೇ ಹೇಳಿದ್ನಲ್ಲ, ದಿಸ್ ಈಸ್ ಪಾರ್ಟ್ ಆಫ್ ದರ್ ಸ್ಟ್ರಾಟಜಿ. ಹೌದು. ಹೌ ಟು ವಿನ್ ದ ವಾರ್. ಇವರು ನ್ಯಾಯವಾಗಿ ಹೇಳಿದ್ರೆ ಕೇಳ್ತಾರೆ, ಇವ್ರಿಗೆ ಧರ್ಮದ ಪ್ರಕಾರ ಹೇಳಿದ್ರೆ ಕೇಳ್ತಾರೆ. ಸೊ ಇವರು ಧರ್ಮದ ಪ್ರಕಾರ ಹೇಳಿ ನಾವು ಮೋಸ ಮಾಡೋಣ, ಯಾಕಂದ್ರೆ ಅವರು ಹುಟ್ಟಿ ಬೆಳೆದಿರೋದೆಲ್ಲ ಮೋಸ, ವಂಚನೆ, ದಗ, ಸೊ ಸುಳ್ಳು, ಇದರಿಂದ ಬರೆದಿರ್ತಕ್ಕಂಥ ಜನ. ಹೌದು. ಸೊ ಆ ತರ ದೇಶಕ್ಕೆ ನೀವು ಇಲ್ಲ ನಾವು ಅವ್ರು ಹೇಳಿದ್ದಾರೆ ಅಂತ ನಂಬಿಕೆ ಇಡ್ತಾರಲ್ಲ, ಅವ್ರು ಮೂರ್ಖರು ಅಂತ ನನ್ನ ಪ್ರಕಾರ. ಇದರಲ್ಲಿ ಸುಳ್ಳು ಸತ್ಯ ಅಂತ ನೀವೀಗ ಪ್ರಸಂಗಗಳಲ್ಲಿ ಏನ್ ನಡೀತದೆ ಅದರಿಂದ ಗೊತ್ತಾಗ್ತಾ ಇದೆ. ಇಲ್ಲ, ಹಿಂದೆ ಇತಿಹಾಸ ತೆಗೆದು ನೋಡಿ, ಇವ್ರದ್ದು ಇದೇ ರೀತಿ ಬೆಳೆದು ಬಂದಿದ್ದಾರೆ ಇವರು. ಹೌದು ಹೌದು ಹೌದು. ಕ್ಯಾನ್ ಯು ಎವರ್ ಇಮ್ಯಾಜಿನ್ ಒಂದು ದೇಶದ ಎಕನಾಮಿ ಇಸ್ ಬೇಸ್ಡ್ ಆನ್ ಡ್ರಗ್ ಟ್ರಾಫಿಕಿಂಗ್ ಅಂಡ್ ಟೆರರಿಸಮ್ ಅಂಡ್ ಆರ್ಮ್ಸ್ ಸ್ಮಗ್ಲಿಂಗ್ ಅಂದ್ರೆ? ಹೌದು. ಸೊ ದಟ್ ಈಸ್ ದ ಓನ್ಲಿ ಕಂಟ್ರಿ ಈಸ್ ಪಾಕಿಸ್ತಾನ್. ಹೌದು ಹೌದು ಹೌದು. ನಿಜ. ಇವತ್ತು ಇದರ ನಡುವೆ ಕೂಡ IMF ನವರು ಅವ್ರಿಗೆ ಏನೋ ಒಂದು ಅಸಿಸ್ಟೆನ್ಸ್ ಅನ್ನು ಕೊಡ್ತಾರೆ, ಅವ್ರಿಗೆ ಸಾಲವನ್ನು ಕೊಡ್ತಾರೆ, ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನು ಕೊಡ್ತಾರೆ. ಅದೇ ನೋಡಿ, ಅವ್ರಿಗೇನಂದ್ರೆ ಪಾವರ್ಟಿ ಮತ್ತೆ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಅಂತ ಕೊಡ್ತಾರೆ. ಹೌದು. ಸೊ ಈಗ ಅದನ್ನ ತಕೊಂಡು ಇವರು ಉಪಯೋಗ ಮಾಡೋದು ಯುದ್ಧಕ್ಕೆ ಉಪಯೋಗ ಮಾಡ್ತಾರೆ ನೋಡಿ. ಹೌದು ಹೌದು. ದಟ್ ಇಸ್ ವಾಟ್ ಇಸ್. ಇವ್ರು ಹೇಳಿದ್ನಲ್ಲ, ಇವರ ಕ್ಯಾರೆಕ್ಟರ್ಸ್ ಏನಿದೆ ಅಂದ್ರೆ ಕಪಟಿತನ, ಮೋಸ, ದಗ, ವಂಚನೆ, ಸುಳ್ಳು, ಕಳ್ಳತನ, ಈ ತರ ಜನಕ್ಕೆ ಈ ನ್ಯಾಯವಾಗಿರ್ತಾರಲ್ಲ ಅವ್ರಿಗೆ ಮೋಸ ಮಾಡೋದು ತುಂಬಾ ಈಸಿ. ಬಟ್ ಇವ್ರಿಗೆ ನಾವು ಯಾವ ರೀತಿ ಡೀಲ್ ಮಾಡ್ಬೇಕು ಅಂದ್ರೆ, ನಾವು ಮೋಸ, ಕಪಟಿತನ, ವಂಚನೆ, ಸುಳ್ಳು ಈ ಆಧಾರದ ಮೇಲೆನೆ ಅವ್ರನ್ನ ನಾವು ಡೀಲ್ ಮಾಡ್ಬೇಕು ಹೊರತು ನೀವು ಅವ್ರ ಹತ್ರ ತುಂಬಾ ಧರ್ಮದ ಪ್ರಕಾರ ನಡೆಯೋದು, ತುಂಬಾ ಸುಳ್ಳು ಹೇಳ್ದಲೇ ನಡ್ಕೊಳ್ಳೋದು ಅಂದ್ರೆ ನಿಮ್ಮನ್ನ ಮುಗಿಸ್ತಾರೆ.
ಹೌದು ಹೌದು ದಿಸ್ ಇಸ್ ದ ಟೈಪ್ ಆಫ್ ಕ್ಯಾರೆಕ್ಟರ್ಸ್ ದೇ ಹ್ಯಾವ್. ಹೌದು. ಈ IMF ಮಾಡಿರುವಂತಹ ಫಂಡ್ ಬಗ್ಗೆ ಇವತ್ತು ಒಮರ್ ಅಬ್ದುಲ್ಲಾ ಕೂಡ ಒಂದಿಷ್ಟು ಪ್ರಶ್ನೆಗಳನ್ನು ಎತ್ತಿದ್ರು. ಇವ್ರಿಗೆ ಹೆಂಗೆ ಡಿಎಸ್ಕಲೇಟ್ ಆಗಕ್ಕೆ ಮೊದಲೇ ಈ ರೀತಿಯಾಗಿ ಕೊಟ್ಟಿರುವಂಥದ್ದು, ಭಾರತದ ಇಷ್ಟೆಲ್ಲ ಪ್ರದೇಶ ಮೇಲೆ ಇವರು ದಾಳಿ ಮಾಡ್ತಾ ಇದ್ದಾರೆ, ಇವ್ರನ್ನ ಹೆಂಗೆ ನಂಬ್ತಾ ಇದ್ದಾರೆ ಇವರೆಲ್ಲ ಸೇರಿಕೊಂಡು ಅಂತ ಹೇಳ್ಕೊಂಡು ಅವರನ್ನೇ ಈ ವಿಚಾರಗಳಲ್ಲಿ ಪ್ರಶ್ನೆಗಳನ್ನು ಎತ್ತಿದ್ರು. ನಿಜ ನಿಜ ನಿಜ. ಐ ಥಿಂಕ್ ದೇ ಟು ಇಂಟ್ರೋಸ್ಪೆಕ್ಟ್. ಈಗ ಎಲ್ಲದಕ್ಕಿಂತ ಈಗ ಸೀಸ್ ಫೈರ್ ಅಂತ ಹೇಳಿ ಹೌದು ಈಗ ನಡೆದಿದೆ ನೋಡಿ ಘಟನಾವಳಿ. ಹೌದು, ಇದು ಬೆನ್ನಿಗೆ ಕೆಲಸ ಅಂತ ಅಲ್ಲ ಯಾವುದು, ಇದು ಸುಮಾರು ಸಲ ಹಾಕಿದ್ದಾರೆ. ಹೌದು, ಬಟ್ ಈಗಲಾದ್ರೂ ನಮ್ಮ ಸರ್ಕಾರ ಇವರ ಬಗ್ಗೆ ಅರ್ಥ ಮಾಡಿಕೊಂಡು ಸರಿಯಾದ ಒಂದು ಕ್ರಮ ತಗೊಳ್ದೆ ಹೋದ್ರೆ ಹೌದು ದಿಸ್ ವಿಲ್ ಬಿ ಅನದರ್ ಗಾಜಾ ಅಂಡ್ ಹಮಾಸ್ 2 ಅಂತ ಹೇಳ್ತೀವಲ್ಲ, ಅದು ಆಗತ್ತೆ ಅಂತ ನನ್ನ ಅನಿಸಿಕೆ. ಹೌದು, ಇಟ್ ಇಸ್ ಲೈಕ್ಲಿ ಟು ಬಿ ಅನ್ ಹಮಾಸ್ ಇನ್ ಮೇಕಿಂಗ್. ಹೌದು ಹೌದು, ಅಷ್ಟು ತಲೆನೋವಾಗ್ಬಿಡ್ತಾರೆ. ಇನ್ನು ಮುಂದಿನ ಪೀಳಿಗೆಗೆಲ್ಲ ತಲೆನೋವಾಗ್ಬಿಡ್ತಾರೆ.